ಬಹಳ ಏನ್ ಟರ್ನ್ ಮಾಡ್ಕೊಂಡು ಗೊತ್ತಾ, ಈ ಯವನಸ್ಥನು ಯೇಸು ಕ್ರಿಸ್ತನ ಹತ್ರ ಬಂದು ನಾನು ದೇವರಾಜ್ಯಕ್ಕೆ ಹೋಗ್ಬೇಕಾದ್ರೆ ಅವನ್ ದುಡ್ಡು ಅವನಿಗೆ ಅಡ್ಡಿಪಡಿಸ್ತು. ಈ ಜಕ್ಕನ ಹತ್ರನು ದುಡ್ಡು ಇತ್ತು, ಏನ್ ತ್ಯಾಗ ಮಾಡ್ದ ಗೊತ್ತ ಅವನು. ಯೇಸು ಕ್ರಿಸ್ತನ್ ನೋಡ್ಲಿಕ್ಕೆ ಎಷ್ಟು ಆಶೆ ಪಟ್ಟ ಗೊತ್ತಾ. ಅವತ್ತು ಟ್ಯಾಕ್ಸ್ ಕಲೆಕ್ಷನ್ ಮಾಡೋದ್ ಬಿಟ್ಬಿಟ್ಟ. ಅವತ್ತೆಲ್ಲ ಅವನಿಗೆ ದುಡ್ಡು ಬಹಳ ಬರೋದಿತ್ತು, ಅವನ್ಗೆ ಅವತ್ತೆಲ್ಲ ಬಹಳ ಇನ್ಕಮ್ ಬರೋದಿತ್ತು. ಅವತ್ತೆಲ್ಲ ಯೇಸು ಕ್ರಿಸ್ತನ್ ಬರ್ತಾನೆ ಅಂತಂದ್ರೆ, ತನ್ನ ಊರಿಗೆ ಬರ್ತಾನೆ ಅಂತಂದ್ರೆ ಟ್ಯಾಕ್ಸ್ ಕಲೆಕ್ಟ್ ಮಾಡುವಂತದ್ದು, ಬೇರೆ ಬೇರೆ ದುಡ್ಡು ಇವತ್ತು ಕೊಡ್ತೀನಿ ಬಾ ಅಂತ ಹೇಳೋರಿಗೆಲ್ಲ ಬಿಟ್ಬಿಟ್ಟು ಬಿಸಾಕಿ ಈ ಗಿಡದ ಮೇಲೆ ಕುಂತಲ್ಲ. ಏನ್ ಅದು ನಾನು ನೆನೆಸ್ಕೊಂಡ್ರೆ ಏನಪ್ಪ, ಈ ಪಕ್ಕದಾಗೆಲ್ಲ ಬಹಳ ಜನ ಇದ್ರು, ಯೇಸು ಕ್ರಿಸ್ತ ಕೈ ಮುಡ್ತಾ ಇದ್ರು, ಕಾಲ್ ಮುಡ್ತಾ ಇದ್ರು, ಯೇಸು ಕ್ರಿಸ್ತ ನೋಡೋ ಬಂದ್ರು. ಈ ಜಕ್ಕಯ್ಯನ ಏನ್ ಮಾಡ್ದ ಗೊತ್ತಾ, ಯೇಸು ಕ್ರಿಸ್ತನು ಬರ್ತಾನಂತಂದಾಗ ಏನು ಎಲ್ಲೋ ಕೊಡ್ಬೇಕಿತ್ತು, ಇರ್ಲಿ ಬಿಡಪ್ಪ ಬಹಳ ಪಬ್ಲಿಕ್ ಅದ, ಯಾಕೆ ಹೋಗ್ಬೇಕು ನಾನು, ಆ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ದುಡ್ಡನ್ನು ಬರ್ತಾವ, ಯೇಸು ಕ್ರಿಸ್ತ ತಗೊಂಡು ಏನ್ ಮಾಡ್ಬೇಕಂತ ಹೇಳಿ ಅನ್ಕೊಂಡಿದ್ರೆ ಅಷ್ಟು ತ್ಯಾಗ ನಾವು ಮಾಡಿಲ್ಲ. ಏನ್ ಮಾಡ್ದ ಗೊತ್ತಾ, ಏನ್ ಮಾಡ್ದ ಗೊತ್ತಾ, ಏನ್ ಮಾಡ್ದ? ಪಬ್ಲಿಕ್ ಜಾಸ್ತಿ ಇದ್ರೆ ಏನ್ ಮಾಡ್ತೀರಿ, ಏನ್ ಮಾಡ್ತೀರಿ? ಪಬ್ಲಿಕ್ ಜಾಸ್ತಿ ಇದ್ರೆ ಏನ್ ಮಾಡ್ತೀರಿ? ನಾನು ವಾಪಸ್ ಹೋಗ್ಬಿಡ್ತಿದ್ದೆ, ಬ್ಯಾಡ ಬಿಡು ಆಮೇಲೆ ನೋಡೋಣ ಅಂತೇಳಿ. ಯೇಸು ಕ್ರಿಸ್ತನ ಹತ್ರ ನೋಡಕ್ ಬಂದಾಗ ಅವನ್ ತನ್ನ ಪ್ರಾಣ ಲೆಕ್ಕ ಮಾಡ್ಲಿಲ್ಲ. ಜಕ್ಕ ಅಂದ್ರೆ ಫೇಮಸ್ ಆತ, ಐಶ್ವರ್ಯವಂತನ, ಸುಂಕದವನ, ಬಹಳ ಐಶ್ವರ್ಯವಂತನ. ಆತನ ಹತ್ರ ಮನೆಯಲ್ಲಿ ಬಹಳ ದುಡ್ಡು ಇಟ್ಕೊಂಡು ಬಂದಿದ್ದಲ್ಲ. ಅವತ್ತು ಯೇಸು ಕ್ರಿಸ್ತನ್ ಬರ್ತಾನಂತಂದಾಗ ಎಲ್ಲಾ ತ್ಯಾಗ ಮಾಡಿ ಗಿಡ ಏರಿದ್ರೆ ಆಲೋಚನೆ ಮಾಡಲಿಲ್ಲ. ಅರೆ ಗಿಡ ಇರುವಾಗ ಜಾರಿ ಬಿದ್ದಿದ್ರೆ ಟ್ಯಾಕ್ಸ್ ಯಾರು ಕಲೆಕ್ಟ್ ಮಾಡ್ತಾರ, ನಾನು ಯಾಕೆ ಇರ್ಬೇಕಂತ ಆಲೋಚನೆ ಮಾಡಲಿಲ್ಲ. ಒಂದೇ ಒಂದು ಆಲೋಚನೆ, ನಾನು ಯೇಸು ಕ್ರಿಸ್ತನ್ ನೋಡ್ಬೇಕು ಇವತ್ತು ಅಂತ ಹೇಳಿ ಹಠ ಹಿಡಿದ. ಗಿಡ ಏರಿದ ಆಲದ ಮರ ಮೇಲೆ ಸನ್ನಿವೇಶಕ್ಕೆ ನಾನು ಬಂದಾಗ ನಾನು ಆಲೋಚನೆ ಮಾಡ್ತಿದ್ದೆ, ಯಾಕೆ ಯೇಸು ಕ್ರಿಸ್ತನ ಪಕ್ಕದಾಗಿದ್ದವ್ರಿಗೆ ಮಾತಾಡ್ಲಿಲ್ಲ, ಶಿಷ್ಯರಿಗೆ ಮಾತಾಡ್ಲಿಲ್ಲ, ಅಲ್ಲಿರುವಂತ ವಿಶ್ವಾಸಿಗಳಿಗೆ ಮಾತಾಡ್ಲಿಲ್ಲ, ಅಲ್ಲಿರುವಂತ ನಂಬಿಗಸ್ತರಿಗೆ ಯಾಕೆ ಮಾತಾಡಲಿಲ್ಲ, ಕ್ರೈಸ್ತರಿಗೆ ಯಾಕೆ ಮಾತಾಡಲಿಲ್ಲ? ಯೇಸು